ವೆಲ್ಕಮ್ ಬ್ಯಾಕ್ ಟು ಮೇಘ ಚಂದ್ರಪ್ಪ ವ್ಲಾಗ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಸೂಪರ್ ಆಗಿದ್ದೀನಿ. ಇವತ್ತು ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಹೋಪ್ ಲಾಸ್ಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಅದರ ಲಾಸ್ಟ್ ವಿಡಿಯೋ ಅಂದರೆ ಬಂದು ಹಸಿ ಕರಗದ್ದು ಹಾಕಿದ್ದೆ. ಲಾಸ್ಟ್ ವಿಡಿಯೋ ಬಂದು ದೀಪಗಳದ್ದು ಹಾಕಿದ್ದೆ. ಅದಕ್ಕೆ ಚೆನ್ನಾಗೇ ರೆಸ್ಪಾನ್ಸ್ ಬಂದಿದೆ. ನನಗಂದು ತುಂಬ ಖುಷಿ ಆಯಿತು. ಸೊ ಇವತ್ತು ಸಂಡೇ ಮಾರ್ನಿಂಗು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಇಲ್ಲೇ ನಿಯರ್ ನಮ್ಮ ಮನೆಯಿಂದ ಜಸ್ಟ್ ಒಂದು 5 ಕಿಲೋಮೀಟರ್ಸಲ್ಲಿ ಭೂತಮ್ ಬೆಟ್ಟ ಅಂತ ಒಂದಿದೆ. ಸೊ ಇದು ನಾನು 7th ಇರಬೇಕಾದ್ರೆ ಹೋಗಿದ್ದು, ಆಮೇಲೆ ಹೋಗೇ ಇರಲಿಲ್ಲ, ಹೋಗೋ ಆಗಿರಲಿಲ್ಲ. ಅಂದ್ಕೊತಿದ್ವಿ ಹೋಗ್ಬೇಕಂತ, ಬಟ್ ಆಗಿರಲಿಲ್ಲ. ಇವಾಗಲೂ ಅಷ್ಟೇ ಹೋಗೋ ಪ್ಲ್ಯಾನ್ ಆ್ಯಕ್ಚುಲಿ ಇರಲಿಲ್ಲ. ಸುಮ್ಮನೆ ಅಂದ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಸಡನ್ನಾಗಿ ಗಾಡಿನ ಟರ್ನ್ ಮಾಡಿದ್ರು, ಹೋಗೋಣ ನೋಡ್ಕೊಂಬರೋಣ ಹೆಂಗೋ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಅಲ್ಲಿಂದ ವ್ಯೂ ಪಾಯಿಂಟ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು. ಸುತ್ತ ಹೊಸಕೋಟೆ ಸರೌಂಡಿಂಗು ಮತ್ತು ಮಾಲೂರು ರೋಡು ನನಗಂತೂ ಸಖತ್ ಇಷ್ಟ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ನಮ್ಮಮ್ಮ ಟಿಫನ್ ಮಾಡಿದರು. ಇಡ್ಲಿ, ಆಲೂಗಡ್ಡೆ ಪಲ್ಯ, ಚಟ್ನಿ ಮತ್ತು ಸಾಂಬಾರು. ಸೊ ಇಷ್ಟನ್ನು ಮಾಡಿಟ್ಟಿದ್ರು. ಹಾಗೇನು ಇಡ್ಲಿಗೆ ಎಲ್ಲ ಹಾಕಿಡ್ತಿದ್ರೆ ನಮ್ಮ ಮನೇಲಿ ಹೇಗೆ ಅಂದರೆ ಇಡ್ಲಿ ಮಾಡ್ತಾನೆ ಖಾಲಿ ಆಗಿಬಿಡುತ್ತೆ. ಮಾಡಿಟ್ಟು ಆಮೇಲೆ ಇಡ್ಲಿ, ಎಕ್ಸ್ಪೆಷಲಿ ಇಡ್ಲಿ ಮಾತ್ರ ಅದೊಂದೇ ಮಾತ್ರ ನಾವು ಫಸ್ಟು ಒಬ್ರೊಬ್ರು ತಿನ್ನೋದು. ಇನ್ನು ಮಿಕ್ಕಿದೆಲ್ಲ ಜೊತೆಲೇ ತಿಂತೀವಿ. ಈಗ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಟಿಫನ್ ಕೂತಿದ್ದಾರೆ. ಸೊ ಇನ್ನು ಮಿಕ್ಕಿದವರೆಲ್ಲ ಒಬ್ರೊಬ್ರೊಬ್ಬರೇ ತಿಂತಾ ಇರ್ತಾರೆ. ಸೊ ಇವಾಗ ನೋಡ್ತಾ ಇರ್ಬೋದು. ಇಲ್ಲಿನ ಪದ್ಧತಿ ಏನಂದರೆ ಕರಗೋವರು ಹಿಂದಿನ ದಿನ ಬಂದು ಈರ್ಗಾರರು ಬಂದು ಕೆಲವೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಸೊ ಅರೌಂಡ್ ಈ ಸಲ ಯಾವಾಗಲೂ ಅಷ್ಟೇ ಒಂದು 100 ಮೆಂಬರ್ಸ್ ಏನೋ ಇದ್ದರು. ಬಟ್ ಈ ಸಲ 200+ ಆಗಿದ್ದಾರೆ ಈರ್ಗಾರರು. ಇಲ್ಲಿ ನಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಒಂದಿದೆ, ಫೇಮಸ್ ಅಂತಲೇ ಹೇಳ್ಬೋದು ಮಾಲೂರಲ್ಲಿ. ಸೊ ಇವಾಗೆಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಾನು ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆ ನಮ್ಮಪ್ಪ ಸ್ವಲ್ಪ ಬಿಸಿಲು ಬೇರೆ ಇತ್ತಲ್ವಾ, ನಾನ್ ವೆಜ್ ತೊಗೊಂಬರ್ಬೇಕು ಅಂತ ಹೋಗಿದ್ರು. ಸೊ ಹಾಗೆ ಬರ್ತಾ ವಾಟರ್ ಮಿಲನ್ನ ಸಹ ತೊಗೊಂಡು ಬಂದರು. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲರಿಗೂ ಸಹ ಕಟ್ ಮಾಡಿ ಕೊಡ್ತಾ ಇದ್ದೀವಿ. ನಾವು ಯೂಶ್ವಲಿ ಇಬ್ಬರೇ ಇರ್ತೀವಂದರೆ ಹೆಂಗೂ ಕಟ್ ಮಾಡ್ಕೊಬೋದು. ಬಟ್ 5-6 ಜನ ಇದ್ರಲ್ವ, ಸೊ ಅದಕ್ಕೆ ಅಂದರೆ ಒಂದೊಂದು ಪೀಸೇ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಏನು ಮಾಡಿದೆ ಅಂದರೆ ನಾನು ಪೆಪ್ಪರ್ ಮತ್ತು ಚಿಲ್ಲಿ ಪೌಡರ್, ಸಾಲ್ಟು 3 ಮಿಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಪೆಪ್ಪರ್ ಪೌಡ್ರ್ ಹುಗ್ದೆ, ಬಟ್ ನನಗೆ ಸಿಗಲಿಲ್ಲ. ಹೇಗೆ ಅಂತಂದರೆ ಈಗ ನಾವಮ್ಮ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋದು, ದೀಪವನ್ನು ಮಾಡ್ತೀವಲ್ವ, ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿದ್ದೆ. ನಂಗೆ ಸಡನ್ನಾಗಿ ನನಗೆ ಕೆಲವೊಂದೆಲ್ಲ ಐಟಮ್ಸ್ ಅಲ್ಲೇ ಇದೆ, ಬಟ್ ಕೆಲವೊಂದು ಐಟಮ್ಸ್ನ ಮಾತ್ರ ಬೇರೆ ಕಡೆ ಇಟ್ಟಿದ್ದಾರೆ. ಅದನ್ನೇ ಹುಡುಕ್ತಾ ಇದೆ. ಪೆಪ್ಪರ್ ಪೌಡ್ರ್ ನಂಗೆ ಸಿಗಲೇ ಇಲ್ಲ. ಲಾಸ್ಟಿಗೂ ಪೆಪ್ಪರ್ನೇ ಕುಟ್ಬಿಟ್ಟು ಹಾಕಿದೆ, ಚೆನ್ನಾಗಿತ್ತು. ಮತ್ತು ಏನಂದರೆ ಖಾರದ ಪುಡಿ. ಸೊ ನಮ್ಮಪ್ಪ ಖಾರದ ಪುಡಿ ಅಂಗಡಿಗೆ ಚಟ್ನಿ ಮಾಡ್ತಾರೆ. ಸೊ ಈ ಥರ ಒಂದು ಡಬ್ಬಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಸಮ್ಮರ್ ಅಲ್ವಾ, ಖಾರ ಜಾಸ್ತಿ ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ನಮ್ಮ ಡ್ಯಾಡಿಲೆಲ್ಲ ಇಟ್ಕೊಂಡಿರ್ತಾರೆ ಪೆಪ್ಪರ್ ಅಂತ, ಅದು ಇದು ಅಂತ ಹೇಳ್ಬಿಟ್ಟು. ಇವಾಗ ಪೀಸಸ್ಸು ನಮ್ಮಮ್ಮ ಎಲ್ಲ ಕಟ್ ಮಾಡಿ ತಿಂತಾ ಇದ್ದೀವಿ. ಚೆನ್ನಾಗಿತ್ತು. ನನ್ನ ತಮ್ಮ ಒಬ್ಬ ಮಿಸ್ ಅಂತಲೇ ಹೇಳ್ಬೋದು. ಅವನು ಬೆಳಗ್ಗೆ ಮನೆ ಬಿಟ್ಟೋದನ್ನು ಬರ್ತಾನೆ ಹೋಗ್ತಾನೆ. ಟಿಫನ್ನು, ಮಧ್ಯಾಹ್ನ ಊಟ ಎಲ್ಲ ಅವ್ನ ಮನೇಲೇ ಮಾಡೇ ಇಲ್ಲ. 2:55 ಎಕ್ಸಾಕ್ಟ್ ಟೈಮ್ ಬಂದು. ಸೊ ನಮ್ಮಮ್ಮ ಅಡುಗೆ ಪ್ರಿಪೇರ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಮಾರ್ನಿಂಗ್ ಇಡ್ಲಿ, ದೋಸೆ, ಚಟ್ನಿ ಎಲ್ಲ ಮಾಡಿದರು. ಸೊ ಇವಾಗ ಮಧ್ಯಾಹ್ನ ಅಡುಗೆಗೆ ಬಂದು ಬಿಸಿ ಮುದ್ದೆ ಹಾಕ್ತಾಯಿದ್ದೆ. ಹಾಗೆ ಇಲ್ಲಿ ಮೊಟ್ಟೆ ಸಾಂಬಾರು ಹಾಕ್ತಿದೆ. ಇದು ಆ್ಯಕ್ಚುಲಿ ಸಾಂಬಾರಲ್ಲ, ಗ್ರೇವಿ ಅಂತ ಹೇಳ್ತಾರೆ. ಗ್ರೇವಿ ತಾನೇಮ್ಮ? ಏನು ಮಾಡ್ತಿರೋದು ಮಮ್ಮಿ? ಏನು ಮಾಡ್ತಿರೋದು? ಮೊಟ್ಟೆ ಸರ ಗೊಜ್ಜು ಅದನ್ನ ಮಾಡ್ತಾಯಿದ್ದಾರೆ. ಇಲ್ಲಿ 3 kg ಚಿಕನ್ಗೆ ಹಾಗೆ 3 kg ಮಟನ್ ಸಾಂಬಾರಿಗೆ ಬೇಳೆ ಎಲ್ಲ ಬಿಡಿಸಿಟ್ಟಿದ್ದಾರೆ ನಮ್ಮ ಡ್ಯಾಡಿ ಮತ್ತು ನಮ್ಮ ಅಜ್ಜಿ. ಅದನ್ನು ಸಹ ಮಾಡಬೇಕು. ಸೊ ಫಸ್ಟಿಗೆ ಬಂದು ನಮ್ಮ ಅಪ್ಪಗೆ ಮೊಟ್ಟೆ ಸರ ಗೊಜ್ಜು ಮಾಡಿ ಮುದ್ದೆ ಮಾಡಿಡಬೇಕು. ಸೊ 3 o'clock ಆಗ್ತಾಯಿತ್ತು, ಅವ್ರಿಗೆ ಹಸಿವಾಗ್ತಾ ಇರುತ್ತೆ. ಸೊ ಹಾಗೆ ವಾಟರ್ ಮಿಲನ್ ಸ್ವಲ್ಪ ತಿಂದು ಇಲ್ಲಿ ಹಾಗೆ ಇಟ್ಟಿದ್ವಿ. ಸೊ ಇದು ನನ್ನ ತಮ್ಮಗೆ ಅಂತ ಬರ್ಬೇಕಂತ ವೆಯ್ಟ್ ಮಾಡಿದೆ. ಅವ್ರು ಬೇಡ ಅಂತ ಹೇಳ್ದ. ಸೊ ಸ್ನಾನ ಮಾಡಿ ಅವ್ರನ್ನೆಲ್ಲ ಹೊರಗೆ ಸಿಗ್ಬಿಡಿಸ್ಬೇಕು.
ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫೋನ್ ಚಾರ್ಜಿಂಗ್ ಹಾಕಬೇಕು ಫಸ್ಟ್. ಏನಾಗಬೇಕು? ಫೋನ್ ಚಾರ್ಜಿಂಗ್ ಅಲ್ಲೈತೆ ಇದೆ ಪಾಪ. ಸೊ ಅಷ್ಟು ನಮ್ಮಮ್ಮ ಇಲ್ಲಿ ಮುದ್ದೆ ಸಹ ತೋರಿಸ್ತಾ ಇದ್ದಾರೆ. ಏನು ರೆಡಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಗೈಸ್? ಇವಾಗ ಮೊಟ್ಟೆ ಕೋಳಿ ಅಂದರೆ ಚಿಕನ್ನು ಮಟನ್ ಎಲ್ಲ ತೊಗೊಂಬಂದಿದ್ದೀವಿ. ಜೊತೆಗೆ ನಮ್ಮ ಅಪ್ಪಗೆ ಮೊಟ್ಟೆ ಸರ ಏನು ಬರುತ್ತಲ್ವ ಅದನ್ನ ತಿನ್ನಬೇಕಂತ ನಮ್ಮ ಡ್ಯಾಡಿ ತೊಗೊಂಬಂದರೆ ಅವ್ರಿಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಅದನ್ನ ಸಹ ತೊಗೊಂಬಂದಿದ್ದೆ. ನಮ್ಮಮ್ಮ ಅದನ್ನ ಗ್ರೇವಿ ಮಾಡಿದರು. ಬಿಸಿ ಬಿಸಿ ಮುದ್ದೆ ಗ್ರೇವಿ ತುಂಬ ಚೆನ್ನಾಗಾಗಿತ್ತು. ರೆಸಿಪಿ ಎಲ್ಲ ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಬಿಕಾಸ್ ಒಬ್ರೊಬ್ರು ಒಂದು ಕೆಲಸ ಒಪ್ಕೊಂಡು ಮಾಡೋದ್ರಿಂದ ಅಷ್ಟು ಬೇಗ ಇವೆಲ್ಲ ಕೆಲಸ ಮುಗಿಯೋದಿಲ್ಲ. ಅಂದರೆ ಇವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಳಕ್ಕಾಗೋದಿಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾತ್ರ ಮಾಡ್ಕೊತೀನಿ. ಇಷ್ಟು ಬೇಗ ಬೇಕಂತ ನಿಜವಾಗ್ಲೂ ತಿಂತಾಯಿಲ್ಲ, ಸ್ವಲ್ಪ ಫಾರ್ವರ್ಡ್ ಇಟ್ಟಿದ್ದೀನಿ ಅಷ್ಟೇ. ಸೊ ಏನೇನು ಬೇಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನೇನು ಮಾಡೋದಷ್ಟೇ ಬಾಕಿ. ಗೈಸ್ ಈಗ ಇಲ್ಲಿ ನಾನು ಬಿರಿಯಾನಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಆಲ್ರೆಡಿ ಮಟನ್ ಸಾಂಬಾರು ಆಗಿದೆ. ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಬೇಕು. ಮುದ್ದೆಗೆ ನೈಟೇ ಮಾಡ್ಕೊಳೋಣ ಅಂದರೆ ಒಂದು 7 o'clock ಹಾಗೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಏಕೆಂದರೆ ನಾವು ಇವಾಗ ಸಿಡಿ ನೋಡೋಕ್ಕೂ ಸಹ ಹೋಗಬೇಕು. ಅದು ಅರೌಂಡ್ ಒಂದು 5ಗೆ ಸ್ಟಾರ್ಟ್ ಆಗುತ್ತೆ, 5 to 7 ಆಗುತ್ತೆ ಅಂತ ಅಂದ್ಕೊತೀನಿ. ಆ ಟೈಮಿಂಗ್ಸ್ ಆಗಿರೋದ್ರಿಂದ ನಮ್ಮ ನೆಂಟರೆಲ್ಲ ಬರೋಷ್ಟೊತ್ತಿಗೆ ನಾವೆಲ್ಲ ಪ್ರಿಪೇರ್ ಮಾಡಿದರೆ ಆರಾಮಾಗಿ ಹೋಗಿ ಸಿಡಿ ನೋಡಿಕೊಂಡು ಸ್ವಲ್ಪ ಜಾತ್ರೆ ಎಲ್ಲ ನೋಡಿಕೊಂಡು ಬಂದು ಮುದ್ದೆ ಮಾಡ್ಕೊಳ್ಬೋದು ಅನ್ನೋ ಪ್ಲ್ಯಾನ್ ನಮ್ಮದಿತ್ತು. ಎಲ್ಲ ಇವಾಗ ಏನಂದರೆ ಡಿನ್ನರ್ಗೆ ಬಂದು ಏನು ಮಾಡ್ತಿದ್ದೀವಿ ಅಂದರೆ ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಬಿರಿಯಾನಿ, ಮುದ್ದೆ. ವೈಟ್ ರೈಸ್ ಏನೂ ಮಾಡ್ತಿಲ್ಲ, ಬಿಕಾಸ್ ಬಿರಿಯಾನಿ ಮಾಡ್ತಾಯಿದ್ದೀವಲ್ಲ ಅದಕ್ಕೆ. ಸೊ ನಾನು ಬಿರಿಯಾನಿಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಹಾಗೆ ಪಾತ್ರೆಗಳು ತುಂಬಾ ಇದ್ವು. ಬೆಳಗ್ಗೆ ಇಡ್ಲಿ ಮಾಡಿದ್ರೆ ಎಷ್ಟು ಪಾತ್ರೆಗಳು ಬೀಳುತ್ತೆ. ಇಡ್ಲಿ ಮತ್ತು ಚಟ್ನಿ, ಪಲ್ಯ, ಸಾಂಬಾರು ಇಷ್ಟು ಮಾಡಿದ್ರಲ್ಲ ಅಷ್ಟು ಪಾತ್ರೆಗಳೆಲ್ಲ ಇತ್ತು. ಒಂದೊಂದೇ ತೊಳ್ಕೊತಾ ಇದ್ದಾರೆ. ನಾನು ಹಾಗೆ ಇಲ್ಲಿ ಬಿರಿಯಾನಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ತಾ ಇದ್ದೀನಿ. ಗೈಸ್ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದರಿಂದನೇ ಅದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಮ್ಮ ಮಮ್ಮಿಗೆ ಸಹ ಹೆಲ್ಪ್ ಮಾಡ್ತಾಯಿದ್ದೀನಿ. ಅಂದರೆ ಇನ್ನೂ ಏನು ಪಾತ್ರೆ ವಾಶ್ ಮಾಡೋದೆಲ್ಲ ಒಂದೇ ಅಟ್ ಎ ಟೈಮ್ ವಾಶ್ ಮಾಡಿಬಿಡಲಿ ಅಂತೇಳ್ಬಿಟ್ಟು. ಏನೇ ಅಂದರೆ ಇನ್ನೂ ಕೆಲವೊಂದು ಇರುತ್ತಲ್ವ ಅದನ್ನ ಚಟ್ನಿ ಸ್ವಲ್ಪ ಎಲ್ಲ ಮಿಕ್ಕಿತ್ತು. ಚಟ್ನಿ ಸ್ವಲ್ಪ ನಮ್ಮಮ್ಮ ಹುಳಿ ಮಾಡಿಬಿಟ್ಟಿದ್ರು. ಸೊ ಸ್ವಲ್ಪ ಚಟ್ನಿ ಅದು ಹಾಗೆ ತುಂಬ ಏನಿಲ್ಲ, ಒಂದು ಸ್ವಲ್ಪ ಒಂದಿಬ್ಬರು ತಿನ್ನೋಷ್ಟು ಚಟ್ನಿ ಉಳಿದು ಹೋಗಿತ್ತು. ಅದನ್ನ ಎಲ್ಲ ಕ್ಲೀನಾಗಿ ಕುರ್ತಿಗೆ ಹಾಕಿ ನಾವು ಮಿಕ್ಕಿರೋದನ್ನೆಲ್ಲ ಬಿಸಾಡೋದಿಲ್ಲ. ಒಂದು ಕುರ್ತಿಗೆ ಅಂತ ಹಾಕ್ತೀವಿ. ಇಲ್ಲೇ ನಮ್ಮ ಮನೆ ಪಕ್ಕನೇ ಹಸುಗಳಿದ್ದಾವೆ. ಅಲ್ಲಿಗೆ ಹಾಕಿದ್ರೆ ಅವ್ರು ಹಸುಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಒಂದು ಬಕೆಟಲ್ಲಿ ಹಾಕಿ ಆಮೇಲೆ ಹೋಗಿ ಅಲ್ಲಿ ಕುರ್ತಿಯಲ್ಲಿ ಹಾಕ್ಬಿಟ್ಟು ಬರ್ತೀವಿ. ಕುರ್ತಿ ಬಕೆಟ್ ಅಂತ ಅವರೇ ಇಟ್ಟಿರ್ತಾರೆ, ಅದ್ರಲ್ಲಿ ಹಾಕ್ಬಿಟ್ಟು ಬರ್ತೀವಿ. ಇಲ್ಲೆಲ್ಲ ನಾವು ಒಂದು ಕಡೆ ಬಿಸಾಡ್ತೀವಿ. ಬಟ್ ಬಿಸಾಡ್ತೀವಿ ಅಂದರೆ ಇಲ್ಲಿ ಆಪ್ಷನ್ ಇಲ್ಲ ಎಲ್ಲೂ ಹಾಕಲಿಕ್ಕೆ. ಬಟ್ ನಮ್ಮಮ್ಮ ಮನೇಲಿ ಹಾಗಿಲ್ಲ, ಒಂದು ಕಡೆ ಇಡ್ತಾರೆ. ಹಾಗೆ ನಮ್ಮಮ್ಮ ನೋಡ್ತಾ ಇರ್ಬೋದು, ಹಾಯ್ ಹೇಳ್ತಿದ್ದಾರೆ ನಿಮಗೆ. ಸೊ ಐಬ್ರೋ ಸಹ ಮಾಡಿಸ್ಕೊಂಡು ಬಂದೆ. ಸೊ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಮಾರ್ನಿಂಗ್ ಅಂದರೆ ಬಂದು ಟಿಫನ್ ಎಲ್ಲ ಆದಮೇಲೆ ಐಬ್ರೋ ಸಹ ಹೋಗಿ ಬಂದೆ. ಇದು ನನ್ನ ಮಿಡ್ಕಿ. ಆಯ್ ಮಾಡ ನಮ್ಮ ಮಾವ ಬಾವ ಆಯ್ ಅಂತ ಮಾಡ್ರಪ್ಪ. ಜಯಮ್ನಿದು ರೆಡಿ ಆಯ್ ಮಾಡಿ. ಅದು ನಮ್ ದೊಡ್ಡಪ್ಪನ. ಎಲ್ಲಿ ಇಲ್ಲಿ ಮಮ್ಮ ಆಯ್ ಮಾಡ್ ಮಮ್ಮ. ಹಿಂಗನ್ನ ಮಮ್ಮ ಹಿಂಗನ್ನ ಸಾಕು. ಅನ್ನ ಮಮ್ಮ ಹಿಂಗನ್ನ ಸಾಕು. ಸಾಯ್ ಬಾಯ್ 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 ಬಾಯ್. ಏನ ಅದನ್ನೇ ಹಾಕೋದು ಗಾಯ್ಸ್. ಕೆಲವೊಬ್ರು ಬಂದಿದ್ದಾರೆ, ಕೆಲವೊಬ್ರು ಬಂದಿಲ್ಲ. ಸೊ ಇವಾಗ ನೋಡಿ ನಮ್ಮ ಆಂಟಿ ಬಿಸಿ ಬಿಸಿ ಬಿರಿಯಾನಿ. ಆಂಟಿ ಉಪ್ಪು ಕಮ್ಮಿ ಆಂಟಿ. ನಮ್ಮ ಅಮ್ಮನ ಉಪ್ಪು ನೋಡಂದ್ರೆ ಉಪ್ಪು ನೋಡಿಲ್ಲ. ಚೆನ್ನಾಗೈತಾ?
ಚೆನ್ನಾಗಿತ್ತಾ? ಹೆಂಗೈತೆ ನಾನೇ ಮಾಡಿದ್ದು? ಉಪ್ಪು ಹಾಕ್ಬೇಕು, ನಾನು ಹೇಳ್ದೆ. ಸೊ ಇಲ್ಲಿ ನಮ್ಮ ಮಮ್ಮಿ ರೆಡಿ ಆಗಿದ್ದಾರೆ ಹೋಗ್ಲಿಕ್ಕೆ. ಇದು ಬಿರಿಯಾನಿ ಮಾಡಿದ್ದಾಳೆ ನಮ್ಮ ಅಕ್ಕ ನೋಡ್ರಿ. ಊಟ ತಿಂತಾ ಇದ್ದೀರಿ. ಸ್ಟಾರ್ಟಿಂಗ್ ಇದು ನಮ್ ದೊಡ್ಡ ಹಣ್ಣು, ಎಣ್ಣೆ ಹಣ್ಣು ನೋಡ್ರಿ. ತಿನ್ಬಾ ನೋಡಿ, ಬಿರಿಯಾನಿ ತಿಂತಾ ಇದ್ದೀವಿ. ಜಾಗ ಸಾಲದಂತೆ ಬಿಡ್ಲಿಕ್ಕೆ ಬವ್ವ ಟೇಸ್ಟ್ ಬಿರಿಯಾನಿ ತಿನ್ರ ತಿನ್ಬಾ ಬವ್ವ. ಗೈಸ್ ಈಗ ಜಾತ್ರೆಗೆ ಹೋಗಿದ್ವಿ, ಬಟ್ ತುಂಬ ಕ್ರೌಡ್ ಇತ್ತು. ವಿಡಿಯೋ ಅಂತೂ ಮಾಡ್ಕೊಳಕ್ಕಲ್ಲ, ನಾವು ಹೋಗಿ ಈಚೆ ಬಂದುಬಿಟ್ರೆ ಸಾಕಪ್ಪ ಅಂತಿತ್ತು. ಏನೂ ತೊಗೊಂಡಿಲ್ಲ, ಜಾತ್ರೆ ಸಹ ಕ್ಲೀನಾಗಿ ನೋಡೂ ಇಲ್ಲ. ಇವಾಗ ಆಮೇಲೆ ಬಂದರೆ ಆಯಿತು ಅಂತೇಳಿ ಬಂದುಬಿಟ್ವಿ. ಜಸ್ಟ್ ಒಂದು ಕ್ಯಾಂಡಿ ತೊಗೊಂಡ್ವಿ, ಅದು ಸಹ ನನ್ನ ತಂಗಿ ತೊಗೊಂಡ್ಲಿ, ಯಾರಿಗೆ ಹೇಳಿದ್ರೆ ತೊಗೊಂಡ್ಲು ಅಂತೇಳಿ ಎಲ್ಲ ಅದರಲ್ಲೇ ಕಿತ್ಕೊಂಡು ತಿಂದ್ವಿ ನಾವು. ಹೇಳಿ ತೊಗೊಂಡ್ರೆ ಅದೊಂಥರ, ಬಟ್ ಅವಳು ಏನಂದರೆ ಅವಳಿಗೆ ಬೇಕಂದ್ರೆ ಹಂಗೆ ತೊಗೊಂಡ್ಬಿಡ್ತಾಳೆ. ಆದರೆ ನಾವೆಲ್ಲ ಕಿತ್ಕೊತೀವಿ ಆ ಥರ. ಬಟ್ ಅವಳೇನು ಫೀಲ್ ಮಾಡ್ಕೊಳಲ್ಲ. ಬಟ್ ನಮ್ಮ ಯಾರು ಒಂಥರ ಫನ್ನಿ ಅನ್ಸುತ್ತಲ್ಲ ಅವೆಲ್ಲ ಮೂಮೆಂಟ್ಸು ಆ ಥರ. ಇವಾಗ ನೀವು ನೋಡ್ತಾ ಇರ್ಬೋದು, ನಮ್ಮ ಕಡೆ ಜಾತ್ರೆ ಹಿಂದಿನ ದಿನ, ಕರ್ಗದ ಹಿಂದಿನ ದಿನ ಪಟಾಕಿ ಹೊಡಿತಾರೆ. ಸೊ ಈ ಥರ ಫ್ಲವರ್ಸ್ ತುಂಬ ಮುಂಚೆಲ್ಲ ಒಂದು ಕಂಟಿನ್ಯೂಸ್ ಒಂದು 3 hours ಹೊಡಿತಿದ್ರು, ಬಟ್ ಈಗೆಲ್ಲ ಜಸ್ಟ್ 1 hour ಏನೋ ಹೊಡಿತಾರೆ ಅಷ್ಟೇ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಆಗಿದೆ ಒಂದು 6:15 ಅಥವಾ 6:30 ಆಗಿದೆ ಅಂತ ಅಂದ್ಕೊತೀನಿ. ಈಗ ಕರ್ಗ ನೋಡಲಿಕ್ಕೆ ಬಂದಿದ್ದೀವಿ. ಇಲ್ಲೇ ನಿಯರ್ ನಮ್ಮ ಮನೆಯಿಂದ ಜಸ್ಟ್ ಒಂದು 5 minutes ಬಂದರೆ ಇಲ್ಲೇ ಕರ್ಗ ಬರುತ್ತೆ. ನಾವೇನು ತೀರಾ ತುಂಬ ಒಳಗಡೆ ಬರೋ ಅಂಥದ್ದೇನಿಲ್ಲ. ನಮ್ಮ ಮನೆಯಿಂದ ಒಂದು 10 minutes ಬೇಡ, 5 minutಸಲ್ಲಿ ನಾವು ಬಂದ್ಬಿಡ್ಬೋದು, ಆರಾಮ್ಸೆ ನಡ್ಕೊಂಡು ಬರ್ತೀವಿ ಅಂತಂದರೆ. ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ ಆ ಕರ್ಗ ಬರೋದಕ್ಕೆ. ಇಲ್ಲೇ ಆನ್ ದ ವೇ, ಅಂದರೆ ಸ್ವಲ್ಪ ದೂರನೇ ಇದೆ, ಅಂದರೆ ಸ್ವಲ್ಪ ಲೇಟ್ ಆಗಲ್ವ ಬರೋದು, ಬೇಗ ಬರೋಕ್ಕಂತೂ ಆಗೋಲ್ಲ. ಬಿಕಾಸ್ ಇಲ್ಲೇನಿದಾರೆ ಪಳ್ಳಿಗ್ರಂತ ಏನಿರ್ತಾರಲ್ಲ, ಅವ್ರು ಪ್ರತಿಯೊಬ್ಬರು ಸಹ ಆರತಿ ಎತ್ತಾರೆ. ಸೊ ಆವಾಗ ಅಲ್ಲಿ ಅವ್ರ ಮುಂದೆ ಒಂದು 5 ಸೆಕೆಂಡ್ ಆದರೂ ಇದ್ದು ಆಮೇಲೆ ಬರ್ತಾರೆ. ಇವಾಗ ಸದ್ಯಕ್ಕೆ ಇವಾಗ ಈರ್ಗಾರರು ಬರ್ತಾಯಿದ್ದಾರೆ. ತುಂಬ ಜನ ಇರ್ತಾರಲ್ಲ ಬೇರೆ ಈರ್ಗಾರರು, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವ್ರು ಬಂದ ಮೇಲೆ ಅವರು ಬರೋದಲ್ವಾ. ಸೊ ನೋಡ್ತಾ ಇರ್ಬೋದು, ಇನ್ನೇನು ವೆಯ್ಟ್ ಮಾಡ್ತಾಯಿದ್ದೀನಿ ಆ ಸೆಕೆಂಡಿಗಂತೂ. ನಾನು ಅಂತೂ ಎಷ್ಟೊತ್ತು ಫೋನ್ ಆನ್ ಮಾಡಿ ಇಟ್ಕೊಂಡಿದ್ದೆ ಗೊತ್ತಾ, ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ನ ತಮ್ಮ ನಾನು ಮಾಡ್ಕೊಡ್ತೀನಿ ಸುಮ್ಮನೆ ಇರೋ ಅಂತ. ಬಟ್ ಅವನೇನಂದರೆ ನಾನು ಕೇಳಿ 2-3 ದಿವಸ ಆದರೂ ಅವ್ನು ವೀಡಿಯೋಸ್ ಕಳಿಸಲ್ಲ. ಅವ್ನು ಮಾಡ್ಕೊತಾನೆ, ಬಟ್ ವೀಡಿಯೋಸ್ ಕಳಿಸಲ್ಲ. ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡಿಕೊಂಡು ಅದನ್ನೇ ಅಪ್ಲೋಡ್ ಮಾಡ್ತೀನಿ, ಅದನ್ನೇ ಶೇರ್ ಮಾಡ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು ಕರಗ ಬಂದಿದೆ ಹತ್ರ. ಇಲ್ಲೂ 1-2-3 ಅಂದರೆ ಪೂಜೆ ಮಾಡಿಸೋರಿದ್ದಾರೆ. ಸೊ ಅದಕ್ಕೆ ನಾನೇನಂದರೆ ವೀಡಿಯೋ ಮಾಡ್ಕೊಬೇಕಲ್ಲ, ಅಂದರೆ ಈ ಥರ ಯಾರು ಪೂಜೆ ಮಾಡ್ತಾರೋ ಅವ್ರ ಪಕ್ಕ ನಿಂತ್ಕೊಂಡ್ರೆ ಕ್ಲೀನಾಗಿ ವಿಡಿಯೋ ಬರುತ್ತೆ ನಿಮಗೆ, ಅಂದರೆ ಕ್ಲೀನಾಗಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಪಕ್ಕನೇ ನಿಂತ್ಕೊತೀನಿ. ಬಟ್ ಏನಂತಂದರೆ ಕೆಲವೊಬ್ರು ತಳ್ಳಿಬಿಡ್ತಾರೆ, ನಂಗೆ ಅದೊಂದು ಭಯ ಆಗಿಬಿಡುತ್ತೆ. ಯಾಕಂದರೆ ತಳ್ಳಿಬಿಟ್ರೆ ಕಾಲೆಲ್ಲ ತುಳಿಬಿಟ್ರೆ ತುಂಬ ಪೇಯ್ನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಸಹ ನೋಡಿಕೊಂಡು ಇದು ಮಾಡ್ಕೊತೀನಿ. ಸೊ ಇವಾಗ ಇಲ್ಲ ಆಯಿತು. ಆ್ಯಕ್ಚುಲಿ ನಾವು 2 ಸಲ 3 ಸಲ ನೋಡ್ತೀವಿ ಕರಗ, ಒಂದೇ ಕಿತ್ತ ನೋಡೋದೇ ಇಲ್ಲ. ಇವಾಗ ಇಲ್ಲಿ ನೋಡಿದಾಯಿತು, ಇನ್ನೊಂದು ಸಲ ಸಹ ಹೋಗಿ ನೋಡ್ತೀವಿ. ಇವಾಗ ನೋಡಿ ಇನ್ನೊಂದು ಕಡೆ ಬಂದಿದ್ದೀವಿ, ಅಲ್ಲೇ ಪಕ್ಕದ ಏರಿಯಾನೇ. ಸೊ ಇಲ್ಲೇ ಸಹ ಹೋಗಿ ನೋಡ್ಕೊಂಡು ಬರ್ತೀನಿ. ಫಸ್ಟು ಮುಂಚೆ ಎಲ್ಲ ಅಷ್ಟೊಂದು ಇದಿಲ್ಲ, ಅಂದರೆ ನೋಡ್ತಿದ್ವಿ ಬರ್ತಿದ್ವಿ. ಈ ಸಲ ಅಂತೂ ನಮ್ಮ ಡ್ಯಾಡಿ ಹುಡುಕಿ ಪ್ಲೇಸ್ನ ಬಿಟ್ಟಿದ್ದಾರೆ ನನಗೆ. ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊ, ನಿನಗೆ ಚೆನ್ನಾಗಿ ಬರುತ್ತೆ ವೀಡಿಯೋ. ಕ್ಲೀನಾಗಂತೂ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ತುಂಬ ಜನ ಇರ್ತಾರೆ. ಕ್ಲೀನಾಗಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ವೀಡಿಯೋ. ಬಟ್ ಈ ನಮ್ಮ ಡ್ಯಾಡಿ ಅಲ್ಲಿ ನಿಂತ್ಕೊಂಡಿದೆ. ಇವಾಗ ಅಲ್ಲಿ ಹೋಗಿ ಕುಣಿತ ಮಾಡ್ತಿದ್ದಾರಲ್ವ ಕರ್ಗ ಅವ್ರು ಎತ್ತಿರೋರು, ಅವರು ಅಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ನಿಂತಿದೆ ಡ್ಯಾಡಿ. ಅಲ್ಲಿ ಚೆನ್ನಾಗಿ ಕಾಣೋದಿಲ್ಲ ಫೋನ್ಗೆ, ಅಂದರೆ ವೀಡಿಯೋ ಎಲ್ಲ ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ನಿಂತ್ಕೊ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಿಲ್ಲಿಸಿದ್ರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂತು ವಿಡಿಯೋ ಅಂತ ಹೇಳಿಬಿಟ್ಟು. ಏಕೆಂದರೆ ಇಲ್ಲಿ ಬಂದು ಅವ್ರು ಪೂಜೆ ಮಾಡ್ತಾರಲ್ವ, ಇವರು ಅವಾಗ್ಲಿಂದನೂ ಇಲ್ಲಿ ಪೂಜೆ ಮಾಡ್ತಾರಂತೆ, ಇಲ್ಲೇ ಮನೆ ಅಂದರೆ ಆ ಮನೆಯವರು. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು 5 to 10 seconds ಆದರೂ ವೆಯ್ಟ್ ಮಾಡ್ತಾರೆ. ನೀನು ಅಷ್ಟರಲ್ಲಿ ವೀಡಿಯೋ ಮಾಡ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ನಮ್ಮ ಡ್ಯಾಡಿ ನಿಲ್ಲಿಸ್ಬಿಟ್ಟು ಹೋದರು. ಸೊ ವೀಡಿಯೋ ಅಂತೂ ತುಂಬ ಚೆನ್ನಾಗಿ ಬಂತು. ಆಮೇಲೆ ಜಾತ್ರೆಗೇನು ಒಳಗಡೆ ಏನು ಹೋಗಲಿಲ್ಲ, ಬಿಕಾಸ್ ನಾವು ಅಮ್ಮ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಬಂದುಬಿಟ್ಟು ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಈಗ
ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಅಂದರೆ ಡ್ಯಾಡಿ ಮಮ್ಮಿ ಬರ್ತಿಲ್ಲ, ನಮ್ಮ ಅತ್ತೆ ಬಂದಿದ್ರಲ್ವ, ನಮ್ಮ ಅತ್ತೆ ಅವ್ರ ಅಮ್ಮನ ನೋಡಬೇಕು ಅಂತ ಹೇಳಿದ್ರು. ಸರಿ ನಾವು ಹೋಗಿ ತುಂಬ ದಿನ ಆಯಿತು. ಮೊನ್ನೆ ಸಹ ಫೋನ್ ಮಾಡಿದರು, ಬಾ ಒಂದ್ಸಲಿ ನೋಡ್ಕೊಂಡು ಹೋಗೋಣ, ನೋಡಿ ಬಾ ಅಂತ ಹೇಳಿದರು. ಸರಿ ಬರ್ತೀನಿ ಅಜ್ಜಿ ಅಂತ ಹೇಳಿದ್ರಿ. ಸೊ ಹಾಗೆ ಹೆಂಗಿದ್ರು ನಮ್ಮ ಅತ್ತೆ ಬಿಡೋಕೆ ನನ್ನ ತಮ್ಮ ಹೋಗ್ತೀನಿ ಅಂತಂದ. ಆಮೇಲೆ ನಮ್ಮ ಡ್ಯಾಡಿ ಇಲ್ಲ, ನೀವೇ ಹೋಗಿ, ಎಲ್ಲರೂ ಹೋಗಿ ಬಂದುಬಿಡಿ ಅಂತ ಹೇಳಿಬಿಟ್ಟು ನಾವು ಚೆನ್ನಾಗಿ ಬಂದು ಮಲ್ಕೊಂಡು ನಿದ್ದೆ ಮಾಡಿ, ನಾವು ಬಿಸಿ ಬಿಸಿ ಮುದ್ದೆ ಸಾಂಬಾರು ಮಾಡಿದ್ದು ತಿಂದುಬಿಟ್ಟು ಇವಾಗ ನಮ್ಮ ಅಜ್ಜಿ ನೋಡೋಕ್ಕೆ ಹೋಗ್ತಾಯಿದ್ವಿ. 1:30 ಆಗಿದೆ ಅಂತ ಅಂದ್ಕೊತೀನಿ, ಅಷ್ಟೇ ಟೈಮು. ನಾವು ಮನೆಗೆ ಬರೋಷ್ಟೊತ್ತಿಗೆ ಒಂದು 9:30 ಆಗಿತ್ತು. ಅಲ್ಲಿ ಕರಗ ಎಲ್ಲ ನೋಡಿಕೊಂಡು ಮನೆಗೆ ಬರೋಷ್ಟೊತ್ತಿಗೆ 9:30. ಆಮೇಲೆ ಬಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಂಗೆ ಮಲ್ಕೊಂಡ್ಬಿಟ್ವಿ. ಇವಾಗ ಹಾಗೆ ನಮ್ಮ ಅತ್ತೆ ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ರು. ಆ್ಯಕ್ಚುಲಿ ಬೇಕ್ರಿಗೆ ಹೋಗಿದ್ದೆ ನಮ್ಮ ಅಜ್ಜಿಗೆ ಬ್ರೆಡ್ಡು ಮಿಕ್ಚರೆಲ್ಲ ತೊಗೊಳೋಣ ಅಂತ. ಹಾಗೆ ಐಸ್ ಕ್ರೀಮ್ ಸಹ ತೊಗೊಂಡು ಬಂದೆ, ಎಲ್ಲರಿಗೂ ಒಂದೊಂದು. ನನ್ನ ತಮ್ಮಗೆ ತಿನ್ನಲ್ಲ ಅಂತ ಹೇಳ್ದೆ, ಅವನಿಗೆ ತೊಗೊಂಡು ಬಂದಿಲ್ಲ. ಮತ್ತು ನಮ್ಮ ಅತ್ತೆ ತಿನ್ನಲ್ಲ. ಸೊ ಇನ್ನು ಮಿಕ್ದವ್ರಿಗೆಲ್ಲ ಐಸ್ ಕ್ರೀಮ್ ತೊಗೊಂಬಂದ್ಕೊಟ್ಟೆ. ಇಲ್ಲಿ ನೋಡ್ಬೋದು ವ್ಯೂ ಪಾಯಿಂಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ನಮ್ಮೂರು ಮೈನೇನಹಳ್ಳಿ ಅಂತ ಹೇಳ್ಬಿಟ್ಟು, ಮಾಲೂರಿಂದ ಜಸ್ಟ್ 6 ಕಿಲೋಮೀಟರ್ಸ್ ಅಷ್ಟೇ ಇರೋದು. ನಮ್ಮ ಅಜ್ಜಿ ಮನೆ, ನಮ್ಮ ಅಜ್ಜಿಯವರು ಇರೋದು ಇಲ್ಲೇ. ಇಲ್ಲಿ ವ್ಯೂ ಪಾಯಿಂಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ ಬಿಸಿಲಿಗೂ ಆ ನೇಚರ್ಗೂ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ನನ್ನ ಮೊಬೈಲಲ್ಲಿ. ಸೊ ಅದನ್ನು ಕ್ಲಿಪ್ಪಿಂಗ್ನ ಶೇರ್ ಮಾಡಿಕೊಂಡೆ. ಇಲ್ಲಿ ಲೆಫ್ಟ್ ಸೈಡ್ ನೋಡಿದ್ರೆ ಈ ಥರ ನೇಚರ್ ಇರುತ್ತೆ, ರೈಟ್ ಸೈಡ್ ನೋಡಿದ್ರೆ ಕೆರೆ. ಸೊ ತುಂಬ ನೀರಿದೆ. ಸೊ ಈ ಥರದೊಂದು ವ್ಯೂ ಪಾಯಿಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡಿಕೊಂಡೆ. ಇದೊಂದು ಆಂಜನೇಯ ದೇವಸ್ಥಾನ ಟೆಂಪಲ್ ಇದೆ. ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋಗಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಕುತ್ಕೊಂಡೆಲ್ಲ ಮಾಡಿ, ನಮ್ಮ ಅಜ್ಜಿ ಇಲ್ಲಿ ಯಾರೋ ಒಂದು ಹುಡುಗರು ಬಂದು ಆಟ ಆಡೋಕ್ಕೆ ಬಂದು ಬುಗುರಿ ಬಿಟ್ಟು ಹೋಗಿದ್ರಂತೆ. ಅದನ್ನ ಜಸ್ಟ್ ನಮ್ಮ ಹಸ್ಬೆಂಡ್ ನನ್ನ ತಮ್ಮ ತುಂಬ ಹೊತ್ತಾಡಿ ಆಮೇಲೆ ನಮ್ಮ ಹಸ್ಬೆಂಡು ಕೈ ಮೇಲೆ ಬಿಡ್ತೀನಿ ಬಾ ಅಂತ ಹೇಳಿದ್ರು. ಕೈ ಮೇಲೆಲ್ಲ ಬಿಟ್ಟರು. ಅದೇ ಒಂದು ವಿಡಿಯೋ ಎಲ್ಲ ಯಾವುದಾಗುತ್ತೋ ನನ್ನ ಕೈಲಿ ಕ್ಲಿಪ್ಪಿಂಗು ಅವೆಲ್ಲ ಮಾಡ್ಕೊಳೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಹಾಗೆ ನಮ್ಮ ಹಸ್ಬೆಂಡ್ಗೆ ಕೋಳಿಗಳಂದರೆ ಈ ಥರ ಏನು ಕೋಳಿಗಳು ಸಾಕೋದಂದ್ರೆ ತುಂಬ ಇಷ್ಟ. ಅದನ್ನು ನೋಡ್ತಿದ್ದಾರೆ, ಇದು ಯಾವ ಥರ ಕೋಳಿ, ಏನು ಕೋಳಿ ಅಂತೆಲ್ಲ ನೋಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಹೇಳ್ತಾರೆ, ಎಲ್ಲರೂ ಬಂದಿದ್ದ ದಿವಸ ಈ ಕೋಳಿನ ಕೊಯ್ದುಬಿಟ್ಟು ಸಾಂಬಾರು ಮಾಡೋಣ ಅಂತ. ಎಲ್ಲರೂ ಬರೋ ಗಂಟೆ ಕಟ್ ಮಾಡೋದಿಲ್ಲ ಅಂತೆ ನಮ್ಮ ಅಜ್ಜಿ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ರಿ. ನಮ್ಮ ತಾತ ಇದ್ದಾಗ ಇನ್ನೂ ತುಂಬ ಕೋಳಿಗಳನ್ನ ಸಾಕ್ತಾಯಿದ್ರು. ಬಟ್ ಇವಾಗ ನಮ್ಮ ತಾತ ಇಲ್ವಲ್ಲ, ನಮ್ಮ ಅಜ್ಜಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೋಳಿಗಳನ್ನ ಸಾಕೊತಾ ಇದ್ದಾರೆ. ಇನ್ನೂ ಈಗ ಕಾವು ಹಾಕಿ ಮರಿಗಳಾಗಿರೋ ಕೋಳಿಗಳು ಸಹ ಇದ್ದಾವೆ. ನಾವೆಲ್ಲ ಇರೋದಕ್ಕೆ ಪಾಪ ಅದು ಈಚೆನೇ ಬರ್ತಾಯಿಲ್ಲ. ನಮ್ಮ ಅಜ್ಜಿ ಅದು ಬಾಬಾ ಅಂತ ಕರೆದ್ರು ಬರ್ತಾನೆ ಇಲ್ಲ. ಆಮೇಲೆ ಮನೆಗೆ ಬಂದು ಮನೇಲಿ ಸ್ವಲ್ಪ ಹೊತ್ತು ಇದ್ದು ನಮ್ಮಮ್ಮನ ಕರ್ಕೊಂಡು ಜಾತ್ರೆಗೆ ಬಂದಿದ್ದೀವಿ. ನಮ್ಮಮ್ಮ ಸಹ ಲಾಸ್ಟ್ ಇಯರ್ ಜಾತ್ರೆಗೆ ಬಂದಿರಲಿಲ್ಲ. ಅದಕ್ಕೆ ಈ ಇಯರು ಸಹ ಏನೋ ತಲೆನೋವು ಮತ್ತು ಕಾಲು ನೋವು ಅಂತೇಳ್ಬಿಟ್ಟು ಬಂದಿರಲಿಲ್ಲ ಕರ್ಗ ನೋಡಲಿಕ್ಕೆ. ವಿಡಿಯೋ ಮಾಡ್ಕೊಂಬಂದು ತೋರಿಸಿದ್ದೆ ಅಷ್ಟೇ. ಮತ್ತು ಇವಾಗ ನಂಗೆ ಗೊತ್ತಿಲ್ಲ, ನೀನು ಬರೇಬೇಕು, ನೀನು ಏನಂತ ತೊಗೊಬೇಕು ಅಂತೇಳ್ಬಿಟ್ಟು ಅವ್ರಿಗೋಸ್ಕರನೇ ಅರ್ಧ, ಅಂದರೆ ನಾನು ಅಮ್ಮನ ಕರ್ಕೊಳ್ಳಿ ಅಂತೇಳ್ಬಿಟ್ಟು ಅರ್ಧ ಕರ್ಕೊಂಡು ಬಂದೆ. ನಾವೆಲ್ಲ ನಡ್ಕೊಂಬಂದ್ರಿ. ನಮ್ಮ ಡ್ಯಾಡಿ ಮತ್ತು ನಮ್ಮ ಅಮ್ಮವರಮ್ಮ ಬೈಕಲ್ಲಿ ಬಂದರು. 10 ನಿಮಿಷ ಅಷ್ಟೇ, 10 ನಿಮಿಷ ಕರಗ ನೋಡೋಕೆ 5 ನಿಮಿಷ, ಅಲ್ಲಿಂದ ಅಲ್ಲಿಗೆ ಬರಬೇಕು. ಇಲ್ಲಿಂದ ಸ್ವಲ್ಪ ಕ್ರೌಡ್ ಇರುತ್ತಲ್ಲ, ಒಂದು 10 ನಿಮಿಷ ಅಷ್ಟೇ. ಹಾಗೆ ನೋಡ್ಬೋದು ಏನೆಲ್ಲ ತೊಗೊಂಡೆ ಅಂತೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಹೇಳಿಬಿಟ್ಟು. ನನಗೇನೋ ಅಷ್ಟೊಂದು ಇಂಟ್ರೆಸ್ಟ್ ಅಂದರೆ ಯಾವುದ್ರಲ್ಲಿ ಮೇಲೆ ನಾವು ತೊಗೊಳ್ಲೇಬೇಕು ಅಂತ ಯಾವುದೂ ಅನಿಸಿಲ್ಲ. ಒಂದೇ ಒಂದು ಮಾತ್ರ, ಇದು ಏನಂದರೆ ಸ್ವಲ್ಪ ಸೌಂಡ್ ಬರುತ್ತಲ್ವ, ಅದು ಗೆಜ್ಜೆ ಥರ ಸೌಂಡ್ ಬರುತ್ತಲ್ವ, ಅದು ಆ ಸೌಂಡ್ ಬಂದಾಗ ಮನೇಲೆಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ತಾರಲ್ವ, ಅದೊಂದು ಮಾತ್ರ ಸಖತ್ ಇಂಟ್ರೆಸ್ಟ್ ಇತ್ತು ನಂಗೆ. ಅದು ನೋಡಿದ ತಕ್ಷಣ ಮಮ್ಮಿ ನಂಗೆ ಗೊತ್ತಿಲ್ಲ, ನನಗೊಂದು ನಿಂಗೊಂದು ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ. ಅದಾದಮೇಲೆ ಇದೊಂದು ನೆಕ್ ಪೀಸ್ ತೊಗೊಂಡೆ. ಆ್ಯಕ್ಚುಲಿ 2 ತೊಗೊಂಡ್ವಿ. ಒಂದು ನನಗೆ, ಅಂದರೆ ನಮಗೆ, ಇನ್ನೊಂದು ನಮ್ಮ ಆಂಟಿ ಮಗಳಿಗೆ ಅಂತ ತೊಗೊಂಡ್ವಿ. ಹಾಗೆ ಇಲ್ಲಿ ಕಲೆಕ್ಷನ್ಸ್ ಇತ್ತು, ನೋಡ್ತಾ ಇದ್ದೀವಿ. ನಮ್ಮ ಮಮ್ಮಿ ಹೇಗೆ ಅಂದರೆ ಸುಮ್ಮನೆ ಖರ್ಚು ಮಾಡೋದಿಲ್ಲ. ಒಂದ್ಸಲಿ ಇಷ್ಟ ಆಯಿತು ಅಂದರೆ ಅದೆಷ್ಟೇ ಆದರೂ ಬಿಡೋದಿಲ್ಲ ಆ ಥರ. ಹಾಗೆ ಬಟ್ ಏನೇ ತೊಗೊಂಡ್ರು ವೇಸ್ಟ್ ಆಗಬಾರ್ದು ನಮ್ಮಮ್ಮಗೆ, ಆ ಥರ ನಮ್ಮಮ್ಮಗೆ. ಯೂಸ್ ಮಾಡೋಂಗಿದ್ದರೆ ನೀನು ಅದು 100 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ತೊಗೋ, ನೀನು ಯೂಸ್ ಮಾಡಲ್ಲ ಅಂದರೆ 1 ರೂಪಾಯಿ ಸಹ ಕೊಟ್ಟು ನಮ್ಮಮ್ಮ ಕೊಡಿಸಲ್ಲ ಆ ಥರ. ಇಲ್ಲಿ ನೋಡ್ಬೋದು ನೆಕ್ ಪೀಸ್ ಕಲೆಕ್ಷನ್ಸ್ ತುಂಬ ಇದೆ, ಬ್ಯಾಂಗಲ್ಸ್ ಕಲೆಕ್ಷನ್ ತುಂಬ ಇದೆ. ಬ್ಯಾಂಗಲ್ಸ್ ನಾವು ಇಲ್ಲೆಲ್ಲ ಎಲ್ಲೇ ಹೋದ್ರೂ ನಾವು ಬ್ಯಾಂಗಲ್ಸ್ ಶಾಪೇ ಮಾಡಲ್ಲ. ಎಲ್ಲೋದ್ರೂ ನಾವು ಬ್ಯಾಂಗಲ್ಸ್ ತೊಗೊಳೋದಿಲ್ಲ. ಅದೇನಂತ ಗೊತ್ತಿಲ್ಲ, ನಾವು ಅಮ್ಮನಾಗಿರ್ಬೋದು ನಾವಾಗಿರ್ಬೋದು, ಬ್ಯಾಂಗಲ್ಸ್ ನಾನು ಅವಾಗಿಂದ ಬ್ಯಾಂಗಲ್ಸ್ ಅಷ್ಟೊಂದು ಹಾಕೋದಿಲ್ಲ. ಇರೋದ್ರಲ್ಲ 2-3 ಜೊತೆನೇ ಇದೆ ಅಷ್ಟೇ ಥರ ಬ್ಯಾಂಗಲ್ಸ್, ಅದನ್ನೇ ಹಾಕ್ಕೊತೀನಿ. ಬಟ್ ಬ್ಯಾಂಗಲ್ಸ್ ಎಲ್ಲ ಅಷ್ಟೊಂದು ಕಲೆಕ್ಷನ್ಸ್ ನನ್ನ ಹತ್ರ ಇಲ್ಲ. ಹಾಗೆ ನಮ್ಮ ಡ್ಯಾಡಿ ಗಗಲ್ಸ್ನ ತೊಗೊತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ಬಿಕಾಸ್ ಕಾರಲ್ಲಿ ಗಗಲ್ಸ್ ಇಡೋಕ್ಕೆ ಸ್ಪೇಸ್ ಇದೆ, ಬಟ್ ಗಗಲ್ಸ್ ಇಡೋಕ್ಕಿಲ್ಲ. ಮುಂಚೆಲ್ಲ ತುಂಬ ಕಲೆಕ್ಷನ್ಸ್ ಇತ್ತು ಗಗಲ್ಸು. ಮನೆ ಶಿಫ್ಟ್ ಮಾಡಬೇಕಾದ್ರೆ ಗಗಲ್ಸ್ ಹೊಡೆದೋಯ್ತು. ಮಾಲೂರಲ್ಲಿ ಫಸ್ಟ್ ಟೈಮ್ ನನಗೆ ಗೊತ್ತಿರೋಂಗೆ ಫಸ್ಟ್ ಟೈಮ್ ತೇರನ್ನ ಕಟ್ಟಿದ್ದಾರೆ ಜಾತ್ರೆ ಟೈಮಲ್ಲಿ. ಅದು ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಗಿದ್ದು. ಹಾಗೆ ನಮ್ಮಮ್ಮ 1-2 ದುಪ್ಪಟ್ಟ ತೊಗೊತಾಯಿದ್ರು.
ಅದನ್ನೊಂದು ಸ್ವಲ್ಪ ಸುಮ್ಮನೆ ಒಂದು ಸೆಕೆಂಡ್ 2 ಸೆಕೆಂಡ್ ಏನೋ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನೊಂದು ಗಾಗಲ್ ಇದು ನಮ್ಮ ಡ್ಯಾಡಿ ಒಂದು ಹಾಕ್ಕೊಂಡಿದ್ದು, ನನ್ನ ತಂಗಿ ಒಂದು 2 ಗಾಗಲ್ಸ್ನ ತೊಗೊಂಡ್ವಿ. ಹಾಗೆ ಇಲ್ಲಿ ಪರ್ಸ್ನ ಸಹ ಪರ್ಚೇಸ್ ಮಾಡಿದ್ದೀನಿ. ನಾನೊಂದು ಪರ್ಸ್ ತೊಗೊಂಡೆ, ಮತ್ತು ನನ್ನ ತಂಗಿ ಮತ್ತು ಇಬ್ಬರು ತಂಗಿರು ಒಂದೇ ಥರ ತೊಗೊಂಡಿದ್ದಾರೆ, ಟ್ವಿನಿಂಗ್ ತೊಗೊಂಡಿದ್ದಾರೆ. ಜಸ್ಟ್ ಕಲರ್ ಮಾತ್ರ ಚೇಂಜ್ ತೊಗೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಸಹ ತಿರ್ಗಾ ಹಾಗೆ ಸೇಮ್ ಸಿಚುವೇಶನ್. ನೈಟ್ ಏನಾಯಿತು, ತಿರ್ಗಾ ನನ್ನ ತಂಗಿ ಕ್ಯಾಂಡಿ ತೊಗೊಂಡ್ಳು, ತಿರ್ಗಾ ಕಿತ್ಕೊತಿದ್ವಿ. ಇದ್ರ ನೇಮ್ ಏನು ಹೇಳ್ತಾರೆ ನಂಗೆ ನಿಜ ಗೊತ್ತಿಲ್ಲ, ಬಟ್ ನಾನು ಕ್ಯಾಂಡಿ ಅಂತ ಅಂದ್ಕೊಂಡಿದ್ದೀನಿ. ನೇಮ್ ಏನೋ ರಾಂಗ್ ಇದ್ದರೆ ಅದರ ನೇಮ್ ಏನಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಇವಾಗಲೂ ಅಷ್ಟೇ ಅವಳು ತೊಗೊಂಡ್ಳು, ಸೇಮ್ ಹಾಗೇ ನಾವು ಕಿತ್ಕೊಂಡು ತಿಂದ್ವಿ. ಆಮೇಲೆ ಲಾಸ್ಟಿಗೆ ಪರವಾಗಿಲ್ಲ ತೊಗೊಳ್ಳಿ ಅಂದ್ಲು. ಅಲ್ಲಿ ನೋಡಿದ್ರೆ ಕವರಲ್ಲಿ ಒಂಚೂರು ಇರಲಿಲ್ಲ. ಅಮ್ಮ ನನಗೆ ಇಲ್ಲ ಅಂದ್ಲು. ನನ್ನ ತಮ್ಮ ಮುಂದೆ ಹೋಗಿದ್ದ ಅಂತ ಹೇಳಿ ಒಂದು ಸ್ವಲ್ಪ ಬಾಯಲ್ಲಿ ಇಟ್ಬಿಟ್ಟು ಬಂದೆ. ಹಾಗೆ ಇಲ್ಲಿ ಗಾಂಧಿ ತಾತ ಥರನೇ ಪೈಂಟ್ ಹೊಡ್ಕೊಂಡಿದ್ರು. ಸೊ ನಾನು ಒಂದು ಫೋಟೋ ತೊಗೊಂಡೆ, ಒಂದು 20 ರೂಪೀಸ್ ಹಾಕಿಬಿಟ್ಟು. ನಮ್ಮ ಡ್ಯಾಡಿ ಹಾಕಿ ಫೋಟೋ ಹಿಡ್ಕೋ ಅಂತ ಹೇಳ್ಬಿಟ್ಟು ಕೊಟ್ಟರು. ಯಾವ ಗೇಮು ಏನೂ ಆಡಿಲ್ಲ ಈ ಸಲ, ಅದೇನೋ ಗೊತ್ತಿಲ್ಲ. ನಾವು ಹೋದಾಗ, ನಮ್ಗೆ ಈವ್ನಿಂಗ್ ಹೋದಾಗ ತುಂಬ ರಶ್ ಇತ್ತು. ನಿಜವಾಗ್ಲೂ ನಾವು ಹೋಗೋದಕ್ಕೆ ಕಷ್ಟ ಆಗೋಯಿತು, ಅಷ್ಟು ರಶ್ ಇತ್ತು. ಅದಕ್ಕೆ ನಮಗೆ ಏನು ತೊಗೊಳ್ಬೇಕು, ಯಾರು ಏನು ಆಡಬೇಕಂತಲೇ ಫೀಲ್ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕೇಳಿದೆ, ಇದಾದರೂ ಗನ್ ಶೂಟ್ ಆದರೂ ಮಾಡ್ತೀರಾ ಅಂತ. ಹೌದು ನನ್ನ ತಮ್ಮ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹ್ಞೂ ಅಂತಂದರು. ಬಟ್ ಇನ್ನೊಬ್ಬ ತಮ್ಮ, ನಮ್ಮ ಆಂಟಿ ಮಗ, ಬೇಡ ನಾನು ಆಡಲ್ಲ ಅಂತಂದ. ನಮ್ಮ ಹಸ್ಬೆಂಡು 50 ರೂಪೀಸ್ಗೆ 10 ಶಾಟ್ಸನ್ನು, ಅಂದರೆ 10 ಕೊಡ್ತಾರೆ, 10 ಟೈಮ್ಸ್ ಕೊಡ್ತಾರೆ ಹೊಡೆಯೋದಕ್ಕೆ. ಅದರಲ್ಲಿ ನಮ್ಮ ಹಸ್ಬೆಂಡ್ 4 ಹೊಡೆದ್ರು, ಅಂದರೆ 4 ಟೈಮ್ಸ್ ಹೊಡೆದಿದ್ದಕ್ಕೆ 3 ಬಲೂನ್ಸ್ ಹೊಡಿತು, 1 ಬಲೂನ್ ಹೊಡೆದಿಲ್ಲ. ಮತ್ತು ನನ್ನ ತಮ್ಮ 6ಅಲ್ಲಿ 5 ಹೊಡೆದ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಡ್ಯಾಡಿ 5 ಹೊಡೆದಿದ್ದಾರಲ್ಲ, ಇನ್ನೂ ಒಂದ್ಸಲ ಕೊಡೋ ಚಾನ್ಸ್ ಅಂತ ಹೇಳ್ಬಿಟ್ಟು ಅವ್ನಿಗೆ ಇನ್ನೊಂದ್ಸಲಿ ಚಾನ್ಸ್ ಕೊಟ್ಟು ಇನ್ನೊಂದ್ಸಲಿ ಓಡಿಸಿದ್ರು. ಸೊ ನೋಡ್ಬೋದು, ನಾವು ಅಂದ್ಕೊಂಡೇ ಇರಲಿಲ್ಲ ಒಂದು ಬಲೂನೆಲ್ಲ ಹೊಡಿತಾನೆ ಅಂತ ಹೇಳ್ಬಿಟ್ಟು. ಸೊ ಸಖತ್ ಖುಷಿ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಎಲ್ಲ ರೌಂಡ್ ಹಾಕ್ಕೊಂಡು ಎಲ್ಲ ನೋಡ್ಕೊಂಡು ಏನೇನು ಬೇಕೆಲ್ಲ ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಏನೂ ತೊಗೊಳೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಆದರೂ ಹೋಗಿ ನೋಡ್ಕೊಂಬರೋಣ, ಜಾತ್ರೆ ದಿವಸ ಹೋಗಿಲ್ಲ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು. ಮೈನಾಗಿ ನಾವು ಅಮ್ಮ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಮ್ಮನ ಕರ್ಕೊಂಡು ಹೋಗಿದ್ದು. ಮೈನ್ ರೀಸನ್ ನಾವು ಅಮ್ಮನ ಕರ್ಕೊಂಡು ಹೋಗಿಲ್ಲ ಅಷ್ಟೇ. ಇವಾಗ ನೋಡಿ ಎಕ್ಸ್ಟ್ರಾ ಇನ್ನೊಂದು ಟೈಮ್ ಕೊಟ್ಟರು. ಹಾಗೆ ನಮ್ಮ ಅಮ್ಮವರೆಲ್ಲ ಮನೆಗೆ ಹೋದರು. ಬೈಕಲ್ಲಿ ಬಂದಿದ್ದಾರಲ್ಲ ನಮ್ಮ ಡ್ಯಾಡಿ ಮತ್ತು ನಮ್ಮ ಅಜ್ಜಿ, ಅವ್ರು ಬೈಕಲ್ಲಿ ಹೋದರು. ಸರಿ ನಾವು ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಜವಾಗ್ಲೂ ಜಾತ್ರೆಗಳಿಗೆ ಬಂದರೆ ಏನೂ ಟ್ರೈಯೇ ಮಾಡಬಾರ್ದು, ಬಿಕಾಸ್ ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಕೃಷಿ ಬೇಕ್ರಿ ಅಂತ ಹೋಗ್ತೀವಿ, ಈ ಸಲ ಸಹ ಅವ್ರ ಹತ್ರನೇ ಹೋದ್ವಿ, ಬಟ್ ಅಷ್ಟೊಂದು ಟೇಸ್ಟಾಗಿ ಕೊಟ್ಟಿರಲಿಲ್ಲ. ಗೋಬಿ ತುಂಬ ಚೆನ್ನಾಗಿ ಕೊಡ್ತಾರೆ, ಅಷ್ಟು ಟೇಸ್ಟ್ ಇರಲಿಲ್ಲ. ಗೈಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.